ನನ್ನ ಮುಖ ನೋಡೋದಲ್ಲ, ಆ ಫ್ಲಾಶ್ ಬ್ಯಾಕ್ ಸೀನ್ನ ವೈಟ್ ಅಂಡ್ ಬ್ಯಾಕಲ್ಲಿ ಇಮ್ಯಾಜಿನ್ ಮಾಡ್ಕೊ. ಏನು ಹೇಳ್ತಿದ್ಯಾ? ನೀನು ರಿಸೈನ್ ಮಾಡೋದಾ? ಏನಕ್ಕೆ? ಹೌದು ಬಾವಾ, ನಾನು ಈ ಕೆಲಸ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾವ ಖುಷಿಗೆ ಅಂತ ಕೇಳ್ಬೋದಾ? ಈ ಕೆಲಸ ಬಿಟ್ಟರೆ ತುಂಬ ಲಾಭ ಇದೆ ಬಾವಾ. PF ಅಮೌಂಟ್ ಸಿಗುತ್ತೆ. ಅದು ಅಲ್ಲದೆ ನಮ್ಮ ಕಂಪ್ನಿ ಎಂಪ್ಲಾಯಿಗೆ PF ಥರನೇ ರಿಸರ್ವ್ ಫಂಡ್ ಇದೆಯಲ್ವಾ, ಅದು ಕೂಡ ಸಿಗುತ್ತೆ. ಆ ದುಡ್ಡು ನಮ್ಮ ಮದುವೆಗೆ ತುಂಬ ಹೆಲ್ಪ್ ಆಗುತ್ತೆ. ಅಪ್ಪ ಅಮ್ಮನ ಹತ್ರ ಇರೋ ದುಡ್ಡು ಅವ್ರ ಹತ್ರನೇ ಉಳಿದ್ರೆ ಅವ್ರಿಗೆಷ್ಟು ಅನುಕೂಲ ಆಗುತ್ತೆ ಅಲ್ವಾ. ಇದರಿಂದ ಅಪ್ಪ ಮತ್ತೆ ಸಾಲ ಮಾಡೋದು ಕೂಡ ತಪ್ಪುತ್ತೆ. ಅದೊಂದೇ ಕಾರಣಕ್ಕೆ ನೀನು ರಿಸೈನ್ ಮಾಡ್ತಿದ್ಯಾ? ಇದು ಕೇಳೋದಕ್ಕೆ ತುಂಬ ಸಣ್ಣ ರೀಸನ್ ಅನ್ಸುತ್ತೆ ಬಾವಾ, ಆದರೆ ಸಣ್ಣದಲ್ಲ. ನಮ್ಮಪ್ಪ ದಿನ ಸಾಲಕ್ಕೆ ಅಂತ ಇವ್ರ ಹತ್ರ ಓಡಾಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗಲ್ಲ ಬಾವಾ. ಅಪ್ಪ ಅಮ್ಮನ ಹತ್ರ ಇರೋ ದುಡ್ಡು ಅವ್ರ ಹತ್ರನೇ ಉಳಿದ್ರೆ ಅಕ್ಕನ ಮದುವೆಗೆ ಮಾಡಿರೋ ಸಾಲನ ಅವ್ರು ತೀರಿಸ್ಬೋದು. ಅದು ಅಲ್ಲದೆ ದುಡ್ಡು ಜೊತೆಲಿದ್ರೆ ಅದು ಕೊಡೋ ಕಾನ್ಫಿಡೆನ್ಸೇ ಬೇರೆ ಬಾವಾ. ಯಾಕಂದರೆ ನನಗಿನ್ನೂ 2 ತಂಗಿರಿದ್ದಾರೆ. ಅವ್ರ ಹೈಯರ್ ಸ್ಟಡೀಸ್ಗಾದರೂ ಸರಿ, ಅವ್ರ ಮದುವೆಗಾದರೂ ಸರಿ ಹೆಲ್ಪ್ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಈ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೀನು ನಮ್ಮ ಅಗ್ರಜ ನೆಕ್ಸ್ಟ್ ಲೆವೆಲ್ ಸೈಕ್ಗಳು ಅಲ್ಲ. ಇವಾಗ ಕೆಲಸ ಬಿಟ್ಟು ಮನೇಲಿ ಕೂತ್ರೆ ಅದು ಅತ್ತೆ ಮಾವಂಗೆ ಗೊತ್ತಾಗಿ ಅವ್ರು ಕೇಳಿದ್ರೆ ಏನು ಹೇಳ್ತೀಯಾ? ಅದನ್ನೆಲ್ಲ ಯೋಚನೆ ಮಾಡಿದ್ದೀನಿ ಬಾವಾ. ಅಪ್ಪ ಅಮ್ಮ ಕೇಳಿದ್ರೆ ಮದುವೆಗೆ ರಜೆ ತೊಗೊಂಡಿದ್ದೀನಿ ಅಂತ ಸದ್ಯಕ್ಕೆ ಸುಳ್ಳು ಹೇಳ್ತೀನಿ. ಆಮೇಲೆ ಬೇರೆ ಕಡೆ ಕೆಲಸ ನೋಡಿದ್ರೆ ಆಯಿತು. ನಿನ್ನಂಥ ಸ್ವಾಭಿಮಾನಿ ಹುಡುಗಿ ಪಡೆಯೋಕ್ಕೆ ನಮ್ಮ ಅಗ್ರಜ ತುಂಬ ಪುಣ್ಯ ಮಾಡಿದ್ದ. ಅಲ್ಲ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಥರ ಯೋಚನೆ ಮಾಡ್ತಿರ್ಲಿಲ್ಲ. ನಿಮ್ಮ ಮನೇಲಿ ರಾಖಿ ಹಬ್ಬ ಬಂದರೆ ನಿಮ್ಮ ಅಕ್ಕ ತಂಗಿರೆಲ್ಲ ನಿನಗೆ ಅಣ್ಣಸ್ತಾನ ಕೊಟ್ಟು ನಿನಗೆ ರಾಖಿ ಕಟ್ತಾರೆ. ಅದನ್ನೆಲ್ಲ ನೋಡ್ತಿದ್ರೆ ಯಾಕೆ ಅಂತ ಇವಾಗ ಅರ್ಥ ಆಗ್ತಿದೆ ನೋಡಿ. ನಾದ್ನಿ, ಯು ಆರ್ ಗ್ರೇಟ್. ನಾನು ಸರಿಯಾದ ನಿರ್ಧಾರನೇ ಮಾಡಿದ್ದೀನಿ ಅಲ್ವಾ ಬಾವಾ? ಗೊತ್ತಿಲ್ಲ, ಬಟ್ ಈ ವಿಷಯ ಕೇಳಿದ್ರೆ ಸ್ವಲ್ಪ ವಿಚಿತ್ರ ಅನಿಸ್ತು, ಡಿಫ್ರೆಂಟು ಅಂತ ಅನಿಸ್ತು. ಆದರೆ ನಿನ್ನ ಡಿಸಿಷನ್ ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಐ ಕ್ಯಾನ್ ಜಡ್ಜ್ ಇಟ್. ಅಗ್ರಜ ಇದಕ್ಕೆ ಖಂಡಿತ ಒಪ್ಪಲ್ಲ. ಅವನೇನು ಅಂತ ನಿನಗೆ ಗೊತ್ತಿಲ್ವಾ ನೋಡಿ ನಾದ್ನಿ. ನಾವಿದಕ್ಕೆ ಬೇರೆ ಸೊಲ್ಯೂಷನ್ ಹುಡ್ಕೋಣ. ಇದನ್ನು ಬಿಟ್ಟರೆ ನಂಗೆ ಸದ್ಯಕ್ಕೆ ಬೇರೆ ದಾರಿ ಕಾಣಿಸ್ತಿಲ್ಲ ಬಾವಾ. ನೀವು ಹೇಳ್ದಾಗೆ ನಿಮ್ಮ ಅಣ್ಣ ಇದಕ್ಕೆ ಒಪ್ಪಲ್ಲ ಅನ್ನೋದು ಕೂಡ ನನ್ನ ತಲೆಯಲ್ಲಿದೆ. ನೋಡ್ರಿ ನೋಡಿ ನಾದ್ನಿ, ಈ ಜಗತ್ತಲ್ಲಿ ಪ್ರತಿಯೊಂದಕ್ಕೂ ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಅಂತ ಇದ್ದೇ ಇರುತ್ತೆ. ಆ ಒಂದು ಪ್ಲ್ಯಾನು ಕಷ್ಟದ್ದೇ ಆಗಿರ್ಬೋದು, ಬಟ್ ಆ ದಾರಿನೇ ಇಲ್ಲ ಅನ್ನೋ ಹಾಗಿಲ್ಲ. ನಮ್ಮ ದಾರಿನ ನಾವೇ ಹುಡ್ಕೊಳ್ಬೇಕು. ನೀವು ಹೇಳಿದ ನಿಜ ಬಾವಾ. ನಾನು ಬಜರಂಗಿ ಹತ್ರ ಬೇಡ್ಕೊಂಡಿದ್ದೀನಿ ಬಾವಾ. ಏನಂತ? ವೇದಾಂತ್ ಯಾವ ಎಮೋಷ್ನಲ್ ಡ್ರಾಮಾ ಮಾಡಿದೆ, ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನಿರ್ಲಿಪ್ತವಾಗಿ ರಾಜೀನಾಮೆನ ಒಪ್ಪಿಸ್ಕೊಳ್ಳೋ ಹಾಗಾಗಲಿ ಅಂತ. ಕೊನೆಗೂ ನೀನು ಅನ್ಕೊಂಡಿದ್ದಾಯ್ತಲ್ಲ, ನಿನ್ನ ಬಜರಂಗಿಗೆ ನೀನು ಹಾಕಿದ ಅಪ್ಲಿಕೇಶನ್ ರೀಚ್ ಆಯಿತು ಅಂತಾಯ್ತು. ಹೌದು ಬಾವಾ. ಈ ಕುಟುಂಬದ ತೀರ ಮುಖ್ಯ ವ್ಯಕ್ತಿಗಳ ಜೀವಕ್ಕೆ ತೊಂದರೆ ಆಗಿತ್ತಮ್ಮ. ಈ ಕುಟುಂಬಕ್ಕೆ ಮತ್ತೆ ಒಂದು ಗಂಡಾಂತರ ಆಗೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆಯಮ್ಮ. ಆರ್ತಿ, ಯಾರೋ ಬೆಲ್ ಮಾಡ್ತಿದ್ದಾರೆ, ಯಾರು ಅಂತ ನೋಡಮ್ಮ. ಆತೆ ನೋಡ್ತೀನಿ.
ನಿನ್ನ 1 ಗಂಟೆ ನೋಡಿಲ್ಲ ಅಂದ್ರೂ ನಂಗೆ ಇರೋಕ್ಕಾಗಲ್ಲ. ನಿನ್ನ ನೋಡಬೇಕು ಅನ್ಸುತ್ತೆ, ಮತ್ತೆ ಮತ್ತೆ ನಿನ್ನ ನೆನ್ಪು ಕಾಡುತ್ತೆ ಅಂತ ಹೇಳ್ತಿದ್ದಿದ್ದು ವೇದ ಅಂತೂ ಹೇಳಿದ್ದೆ ಒಂದು ಮಾಡಿದ್ದೆ ಒಂದು. ಇಷ್ಟು ವಿಚಿತ್ರವಾಗಿ ನಡ್ಕೊಳ್ತಾನೆ ಅಂತ ನಾನಂತೂ ಅನ್ಕೊಂಡೇ ಇರಲಿಲ್ಲ ಬಾಬಾ. ಅಮೂಲ್ಯ ಮೇಡಮ್ ಕಂಗ್ರಾಟ್ಸ್. ರೀ ಕಾಂತ, ಯಾಕೆ ಕಂಗ್ರಾಟ್ಸ್ ಹೇಳ್ತಿದ್ದೀರಾ? ನೀವು ಕೆಲಸ ಬಿಟ್ಟು ಹೋಗ್ತಾ ಇದ್ದೀರಲ್ಲ ಅದಕ್ಕೆ. ಏನ ಕೆಲಸ ಬಿಟ್ರೆ ಯಾರಾದರೂ ಕಂಗ್ರಾಟ್ಸ್ ಹೇಳ್ತಾರೇನ್ರಿ? ಅದು ಹಾಗಲ್ಲ ಮೇಡಮ್, ನಿಮಗೆ ಆಲ್ರೆಡಿ ಮದುವೆ ಫಿಕ್ಸ್ ಆಗಿದೆ. ಹೇಗಿದ್ರು ಕೆಲಸ ಬಿಡ್ತಾ ಇದ್ದೀರಾ, ವರ್ಕ್ ಪ್ರೆಷರ್ ಇರಲ್ಲ. ಆರಾಮಾಗಿ ಮದುವೆ ಮಾಡಿಕೊಂಡು 1 2 3 4 ಮಕ್ಕಳು ಎತ್ಕೊಂಡು ಅವಕ್ಕೆ ಕುಕ್ಕಿಂಗು ಈಟಿಂಗು ವಾಷಿಂಗು ಮಾಡಿಕೊಂಡು ಪಿಂದಾಸಾಗಿರ್ಬೋದು. ಇಂಥ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಸುಮ್ಮನೆ ಹೇಳಿದೆ ಮೇಡಮ್, ನೀವು ರುಚಿಗೆ ಹೇಳ್ಬಿಡಿ. ತಗೊಳ್ಳಿ ಇದನ್ನ. ಏನಿದು? ನಮ್ಮ ಕಂಪನಿ ಪಾಲಿಸಿ ನಿಮಗೆ ಗೊತ್ತಲ್ಲ ಮೇಡಮ್, ಎಂಪ್ಲಾಯೀಸ್ಗೆ PF ಬಿಟ್ಟು ರಿಸರ್ವ್ ಫಂಡ್ ಅಂತ ಎತ್ತಿಟ್ಟಿರ್ತೀವಿ. ಅದನ್ನು ಅವರು ಕೆಲಸ ಬಿಡಬೇಕಾದ್ರೆ ಇಲ್ಲ ರಿಟೈರ್ಮೆಂಟ್ ಟೈಮಲ್ಲಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಇದು ನಿಮ್ಮದು. ನಮ್ಮ ಬಾಸು ನಿಮ್ಮದು 1 ಪೈಸೆನೂ ಉಳಿಸ್ಕೋಬೇಡ, ಎಲ್ಲನೂ ಕೊಟ್ಬಿಡು ಅಂತ ಇಮಿಡಿಯೇಟಾಗಿ ರೆಡಿ ಮಾಡಿಸಿದ್ದಾರೆ. ಅವರಿಂದ ಇನ್ನೇನಾಯ್ತಲ್ಲ, ರೆಸಿಗ್ನೇಷನ್ ಲೆಟರ್ ಕೊಡಬೇಕು ಅಂದೆ, ಕೊಟ್ಟೆ. ಮದುವೆಗೆ ಅಮೌಂಟ್ ಬೇಕು ಅಂದಿದ್ದೆ, ಅದು ಸಿಕ್ತು. ಇನ್ನೇನು ಉಳಿದಿದೆ? ಎಲ್ಲ ಮುಗ್ದೋಯ್ತು. ಕಾಂತ ಹೇಳ್ದಂಗೆ ಇನ್ನು ಬರೀ ಮದುವೆ, ಮಕ್ಕಳು ಇತ್ಯಾದಿ. ಇನ್ಯಾಕೆ ಸಣ್ಣ ಮನ್ಸು? ಬಾ ಪ್ಯಾಕ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ. ಚಲ್. ಯಾರು ಬೆಲ್ ಮಾಡಿರ್ಬೋದು? ಬೆಲ್ ಮಾಡಿ ಎಲ್ಲ ಹೋದ್ರು? ಬೆಲ್ ಮಾಡಿದ್ಮೇಲೆ ಡೋರ್ ಓಪನ್ ಮಾಡೋವರೆಗೂ ಇಲ್ಲೇ ಇರಬೇಕಲ್ಲ? ಗಂಡಾಂತರ ಅಂತ ಏನಾಗ್ಬೋದು? ವಿಕ್ಕಿ ಅವ್ರಿಗೆ ಅಥವಾ ಭಾವನ್ಗೆ ಏನಾದರೂ ಆಗ್ಬೋದಾ? ನಂಗೆ ಹಾಗಿದ್ದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಪ್ಲಾನ್. ವೇದಾಂತ ಮತ್ತೆ ಅಮೂಲ್ಯ ಮದುವೆ ಮಂಟಪ ಹೊತ್ಕೊಂಡು ಉರ್ದ ಹಾಗೆ. ಈ ಕುಟುಂಬಕ್ಕೆ ಮತ್ತೆ ಒಂದು ಗಂಡಾಂತರ ಆಗೋ ಥರ ನನಗಿಲ್ಲಿ ಕಾಣಿಸ್ತಾ ಇದೆ ಅಮ್ಮ. ಆರ್ತಿ, ಏನಾಯ್ತಮ್ಮ? ಯಾಕೆ ಏನಾಯ್ತಮ್ಮ ಆರ್ತಿ? ಇಷ್ಟೇನಾ ಆರ್ತಿ? ಅಲ್ಲ, ಕಾಯಿ ಹಳೇದಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೆ ಹಾಳಾಗಿದೆ ಅಷ್ಟೇನೆ. ಅದನ್ನ ಎಸಿ, ಮನೇಲಿ ಬೇರೆ ಕಾಯಿ ಇಲ್ವಾ? ಆರ್ತಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನೀನು ಇಷ್ಟೊಂದು ಡಲ್ಲಾದರೆ ಹೇಗೆ? ಚಿಯರ್ ಅಪ್. ಆರ್ತಿ, ಅಮ್ಮ ನೀನು ಹೇಳಿದ ಮಾತು ಮೀರಲ್ಲ. ನಿನ್ನ ಮಾತಿನ ಮೇಲೆ ಅವಳಿಗೆ ಅಷ್ಟೊಂದು ಗೌರವ ಅಲ್ವಾ? ಇನ್ನು ಸ್ವಲ್ಪ ದಿನ ಹೋಗಲಿ, ಆಮೇಲೆ ನೀನು ನನ್ನ ಮಾತು ಮೀರದೆ ಇದ್ದ ಹಾಗೆ ಮಾಡ್ತೀನಿ. ನಿನ್ನ ಮೂಲಕನೇ ಆ ದರಿದ್ರದವಳು ಹೆಡೆ ಮುರಿ ಕೊಡ್ತೀನಿ.
ಈ ಸುಹಾಸಿನಿ ಮುಂದೆ ಯಾರೇ ಮೆರೆದ್ರೂ ಅವ್ರನ್ನ ನಾನು ಹೊಸ್ಕಾಗ್ದೆ ಬಿಡಲ್ಲ. ಅರೆ ನೀನೇನಪ್ಪ ಇಲ್ಲಿ? ಇಲ್ಲಮ್ಮ, ಹೀಗೆ ಹೋಗ್ತಾ ಇದ್ದೆ, ನಿಮ್ಮ ನೆನಪಾಯಿತು, ಹಾಗೆ ನಿಮ್ಮ ನೋಡ್ಕೊಂಡು ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಬಂದೆ. ನೀನು ಬಂದಿದ್ದು ಒಳ್ಳೇದೇ ಆಯ್ತಪ್ಪ. ನಿನ್ನ ನೋಡಿದ್ರೆ ನನಗೇನೋ ಒಂಥರ ಖುಷಿ ಆಗುತ್ತೆ. ನೀನು ಆಗಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಬಾಪ ಒಳಗೆ. ಅಯ್ಯೋ ಇಲ್ಲಮ್ಮ, ಪರವಾಗಿಲ್ಲ ಬಿಡಿ. ನೀವೆಲ್ಲಿಗೂ ಹೊರಟಿದ್ರಿ ಅನ್ಸುತ್ತೆ, ನೀವು ಹೋಗಿದ್ದು ಬನ್ನಿ. ನನಗೋಸ್ಕರ ನೀವು ತೊಂದರೆ ತಗೊಳ್ಳೋದು ಬೇಡ, ನಾನು ಇನ್ನೊಂದ್ಸಲ ಬರ್ತೀನಿ. ಪರವಾಗಿಲ್ಲ ಬಾಪ, ನನಗೂ ಮನೇಲಿ ಕೂತು ಕೂತು ಬೇಜಾರಾಗಿತ್ತು. ನಾನು ಮೆಸ್ ಕಡೆ ಹೊರಟಿದ್ದೆ ಅಷ್ಟೇ. ಹೌದಾ? ನಾನು ಅಲ್ಲಿಗೆ ಬರ್ತೀನಿ ಬನ್ನಿ. ನೀನು ಅಲ್ಲಿಗೆ ಬರ್ತೀಯಾ? ಯಾಕಪ್ಪ? ಹೋಸಲ ಹುಡುಗನ್ನ ನಿಮ್ಮ ಮೆಸ್ಗೆ ತರಕಾರಿ ಕೊಡೋದಕ್ಕೆ ಅಂತ ಕಳಿಸಿದ್ದಲ್ಲ, ಹಾಂ ಹೌದು. ಆ ಹುಡುಗ ವಾಪಸ್ ಬಂದು ಏನು ಹೇಳ್ದ ಗೊತ್ತಾ? ನಿಮ್ಮ ಮೆಸ್ಸಲ್ಲಿ ಊಟ ತುಂಬ ರುಚಿಯಾಗಿರುತ್ತೆ, ಈ ಸುತ್ತಮುತ್ತ ಆ ಥರ ಊಟನ ಯಾರು ಕೂಡ ಮಾಡಲ್ಲ ಅಂತ ನಿಮ್ಮನ್ನು ತುಂಬ ಹೊಗಳ್ತಾ ಇದ್ದ. ಅಂಥ ಊಟದ ರುಚಿನ ನಾನೊಂದ್ಸಲಿ ಟೇಸ್ಟ್ ಮಾಡೋದು ಬೇಡವಾ? ಅಯ್ಯೋ ಅದಕ್ಕೇನಂತೆ, ನಿನ್ಗೆ ಯಾವತ್ತು ನಮ್ಮ ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಅನಿಸುತ್ತೋ ಅವತ್ತು ಧಾರಾಳವಾಗಿ ಬಾಪ. ಆದರೆ ಅದಕ್ಕೂ ಮುಂಚೆ ಇವಾಗ ಒಂದು ಲೋಟ ಕಾಫಿ ಮಾಡಿಕೊಡ್ತೀನಿ, ಕುಡ್ಕೊಂಡು ಹೋಗೋಣ. ಅಮ್ಮ, ನೀವು ಹೊರಗಡೆ ಹೊರಟಿದ್ದೀರಾ, ಮತ್ತೆ ವಾಪಸ್ ಮನೆಯೊಳಗೆ ಹೋದರೆ ಅಷ್ಟು ಸರಿ ಇರಲ್ಲ ಅನ್ಸುತ್ತೆ. ನಿಮಗೂ ಅಲ್ಲಿ ಸಾಕಷ್ಟು ಕೆಲಸ ಇರುತ್ತೆ, ಮತ್ತೆ ನೀವು ಒಳಗಡೆ ಹೋದರೆ ನಿಮ್ಮ ಸಮಯ ಹಾಳಾಗುತ್ತೆ. ಕಾಫಿ ತಾನೇ, ನಡೀರಿ, ನಿಮ್ಮ ಮೆಸ್ಗೆ ಬಂದು ಕಾಫಿ ಕುಡಿತೀನಿ. ಮಾತಲ್ಲೇ ಕಟ್ ಹಾಕ್ಬಿಡ್ತೀಯಪ್ಪ ನೀನು. ಸರಿ ನಡಿ ಹೋಗೋಣ. ಈ ಮೆಸ್ಸಿಂದನೇ ಇವ್ರ ಜೀವನ ಸಾಗ್ತಾ ಇರೋದು, ಈ ಮೆಸ್ ನಂಬ್ಕೊಂಡೆ ಇವರು ಬದುಕ್ತಾ ಇರೋದು. ಈ ಮೆಸ್ ಈ ಥರ ಮಾಡಿಬಿಟ್ರೆ ಪರಿ ಮತ್ತು ಇವ್ರ ಗಂಡ ಇಬ್ಬರು ಬೀದಿಗೆ ಬರೋದು ಗ್ಯಾರಂಟಿ. ಆವಾಗ ಇವ್ರ ಹತ್ರ ಉಳಿಯೋದು ನಾನು ಕೊಟ್ಟಿರೋ ದುಡ್ಡು ಮಾತ್ರ. ಬಾವಾ, ನನ್ನ ಮದುವೆ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ವೇದಾಂತ್ಗೇನಾದರೂ ಯೋಚನೆ ಇದೆಯಾ? ಆ ಥರ ಏನಾದ್ರು ಇದ್ದರೆ ನಿನ್ನ ಪ್ರಕಾರ ಅದು ತಪ್ಪು ಅಂತೀಯ ನೋಡಿ ನಂದಿನಿ? ಖಂಡಿತ ತಪ್ಪು ಬಾವಾ. ಯಾಕಂದರೆ ನಾನು ಮದುವೆ ಆದಮೇಲೂ ಕೆಲಸ ಮಾಡಿ ಅಪ್ಪ ಅಮ್ಮಂಗೆ ದುಡ್ಡು ಕೊಡಬೇಕು. ಅನಿವಾರ್ಯತೆ ಅವಶ್ಯಕತೆ ಎರಡೂ ತುಂಬ ಇದೆ ಬಾವಾ. ಯಾಕಂದರೆ ನೀವು ಕೋಟ್ಯಾಧೀಶ್ವರರು, ನೂರಾರು ಜನರ ಕುಟುಂಬನ ಸಾಕೋ ಚೈತನ್ಯ ನಿಮಗಿದೆ. ಆದರೆ ನಮ್ಮ ಕುಟುಂಬದಲ್ಲಿ ಜನ ಜಾಸ್ತಿ, ದುಡಿಮೆ ಕಮ್ಮಿ. ನನ್ನ ತಂಗಿರಿಬ್ಬರು ಸೆಟ್ಲ್ ಆಗೋವರೆಗೂ ನಮ್ಮ ಮನೇಲಿ ನನ್ನ ಅಗತ್ಯ ತುಂಬ ಇದೆ. ಹಾಗಂತ ಅವ್ರೇನು ಹೇಳಿಲ್ಲ, ನನಗೆ ಅರ್ಥ ಆಗುತ್ತೆ ಅಲ್ವಾ ಬಾವಾ? ಮದುವೆ ಆದ ತಕ್ಷಣ ಸಂಬಂಧ ಮುಗ್ದೋಗಲ್ಲ, ಜವಾಬ್ದಾರಿನೂ ಕಳೆದೋಗಲ್ಲ. ನನ್ನ ಮದುವೆ ನಮ್ಮ ಮನೇಲಿ ತುಂಬ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬಾರ್ದು ಬಾವಾ. ಅದಕ್ಕೆ ನಾನು ಮದುವೆ ಆದಮೇಲೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ನೀವು ಮದುವೆ ಆದಮೇಲೆ ಈ ವಿಚಾರದಲ್ಲಿ ನಿಮ್ಮಿಬ್ರದ್ದು ಇನ್ನೊಂದು ಜಗಳ ಆಗ್ಬೋದು ಅಲ್ವಾ? ಇಲ್ಲ ಬಾವಾ, ನಿಮ್ಮ ಅಣ್ಣನ ಧಿಕ್ಕರಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅವನ ಭಾವನೆನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ಮದುವೆ ಆದಮೇಲೆ ಇದೇ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ಅವನಿಗೆ ಹಿಂಸೆ ಆಗುತ್ತೆ ಅನ್ನೋದಾದರೆ ನಾನು ಬೇರೆ ಕಂಪ್ನಿಲಿ ವರ್ಕ್ ಮಾಡ್ತೀನಿ. ನಾನು ಮನೆಗೆ ಹೋದ್ಮೇಲೆ ಆ ಆಸಾಮಿಗೆ ಫೋನ್ ಮಾಡ್ತೀನಿ, ಕಂಡೀಷನ್ ಎಲ್ಲ ಹೇಳ್ತೀನಿ. ಅವನು ಇದಕ್ಕೆ ಒಪ್ಕೊಂಡ್ರೆ ಮದುವೆ ಓಕೆ, ಇಲ್ಲ ಅಂತ ಅಂದರೆ ಅಷ್ಟೇ ಕತೆ. ಸರಿ, ಆಗ್ಬೋದು, ಏನಾದರೂ ಮಾಡ್ಕೊಳ್ಳಿ. ಆದರೆ ಮದುವೆ ಮಾತ್ರ ಆಗಬೇಕು, ಅದು ನನ್ನ ಕೋರಿಕೆ. ಸಾರಿ ಅಜ್ಜಿ, ಕಾಫಿ ತರೋದು ಲೇಟ್ ಆಗೋಯ್ತು. ಪರವಾಗಿಲ್ಲಮ್ಮ. ಅದು ಸಾಂಬಾರ್ಗೆ ಅಂತ ಕಾಯಿ ಹೊಡೆದಿದ್ನಲ್ಲ ಅಜ್ಜಿ, ಯಾಕೋ ಪೂರ್ತಿ ಕಪ್ಪಗಾಗಿ ಕೆಟ್ಟೋಗ್ಬಿಟ್ಟಿದೆ.
ಅದನ್ನ ನೋಡ್ತಿದ್ರೆ ಏನಾದರೂ ಕೆಟ್ಟದಾಗ್ಬೋದಾ ಅಂತ ಅನ್ನಿಸ್ತಿದೆ. ಅದಕ್ಕೆ ಕಾಫಿ ತರೋದು ಲೇಟ್ ಆಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಮಂಕೆ, ಒಂದು ಕಾಯಿ ಕೆಟ್ಟೋದ್ರೆ ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ? ಅಲ್ಲ, ಯಾರ ಮನೆಯಲ್ಲೂ ಕಾಯಿ ಕೆಡೋದೇ ಇಲ್ವಾ? ಕೆಟ್ಟೋಗಿರೋ ಕಾಯಿನ ಬಿಸಾಕೋದು, ಇನ್ನೊಂದು ಕಾಯಿ ತಗೊಂಡು ಅಡುಗೆ ಮಾಡೋದು. ನಮಗೇನಮ್ಮ, ತೆಂಗಿನ ತೋಟನೇ ಇದೆ, ಪ್ರತಿ ತಿಂಗಳು ಲೋಡ್ ಬರುತ್ತೆ, ಅದರಲ್ಲೇ ಒಂದು ಕಾಯಿ ತಗೊಂಡು ಅಡುಗೆ ಮಾಡಿದ್ರಾಯ್ತು. ಸುಮ್ಮನೆ ಗಾಬರಿ ಆಗ್ತೀಯ ನೀನು. ಇಲ್ಲ ಅಜ್ಜಿ, ನಾನು ತಲೆ ಕೆಡಿಸ್ಕೊಂಡಿರೋದು ಅದಕ್ಕಲ್ಲ. ಮತ್ತೇಕೆ ಅಷ್ಟೊಂದು ಟೆನ್ಷನ್ ಆಗಿದೆಯಾ? ಅದು ನಮ್ಮನೆ ಶಾಸ್ತ್ರಿಗಳಿದಾರಲ್ಲ, ಅವ್ರ ಅತ್ತೆ ಫೋನ್ ಮಾಡಿ ನನಗೆ ಗೊತ್ತಿಲ್ಲದಿರೋ ಒಂದು ವಿಚಾರ ಹೇಳಿದ್ರು. ಗೊತ್ತಿಲ್ಲದೆ ಇರೋ ವಿಚಾರನ? ಏನೇ ಅದು? ಮನೆಗೇನೋ ತೊಂದರೆ ಆಗುತ್ತೆ, ಕಂಟ್ಕ ಇದೆ ಅನ್ನೋ ಥರ ಹೇಳಿದ್ರಜ್ಜಿ. ಸರಿ, ಅವ್ರು ಹೇಳಿರೋದು ನಿಜ ಅಂತಲೇ ಇಟ್ಕೊಳ್ಳೋಣ. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ? ಗೊತ್ತಿಲ್ಲ ಅಜ್ಜಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಒಂದು ವಿಚಾರ ನಡೀತು. ಡೋರ್ ಬೆಲ್ ಆದಂಗಾಯ್ತು. ಹೋಗಿ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಅದು ಅಲ್ಲದೆ ಅಮ್ಮ ಭಾವನ ಮದುವೆಯಲ್ಲಿ ಏನೋ ದೊಡ್ಡದಾಗಿ ಬೆಂಕಿ ಅನಾಹುತ ಆಗೋ ಥರ ಅತ್ತೆಗೆ ಬೆಳಗಿನ ಜಾವದಲ್ಲಿ ಕನ್ಸ್ಬಿತ್ತಂತೆ. ಅತ್ತೆ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರು. ಅದು ಅಲ್ಲದೆ ಪರಿಹಾರ ಬೇಕಂದ್ರೆ ಮಾಡ್ಸೋಣ ಅಂತ ಎಲ್ಲ ಮಾತಾಡ್ತಿದ್ರು. ಎಲ್ಲ ಒಟ್ಟಿಗೆ ತಲೆಗೆ ಹಾಕೊಂಬಿಟ್ಟು ಒಂದೇ ಸತಿ ಟೆನ್ಷನ್ ಆಗ್ಬಿಟ್ಟೆ ಅಜ್ಜಿ. ಏನಂದೆ? ಬಾಗಿಲು ಬೆಲ್ಲಾಯಿತು, ನೀವು ಹೋಗಿ ಬಾಗಿಲು ತೆಗೆದು ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಲ್ವಾ? ಹೌದಜ್ಜಿ. ಹೌದು. ಕಾಯಿ ಕೆಟ್ಟಿದ್ದನ್ನ ನೀನು ಯಾವಾಗ ನೋಡಿದೆ? ಬೆಲ್ ಆಯ್ತಲ್ಲ, ನಾನು ಹೋಗಿ ಡೋರ್ ಹತ್ರ ನೋಡಿದೆ, ಅಲ್ಲಿ ಯಾರೂ ಇರಲಿಲ್ಲ. ಮೋಸ್ಟ್ಲಿ ಬೆಲ್ ಏನಾದರೂ ಕೆಟ್ಟೋಗಿದೆ ಅಂದ್ಕೊಂಡು ನಾನು ವಾಪಸ್ ಬಂದು ಕಾಯಿ ಹೊಡಿದ್ರೆ ಕಾಯಿ ಪೂರ್ತಿ ಕೆಟ್ಟೋಗಿತ್ತು ಅಜ್ಜಿ. ನನಗೆ ಯಾಕೋ ಈ ಕಾಯಿ ತನ್ನಷ್ಟಕ್ಕೆ ಕೆಟ್ಟಿರೋದಲ್ಲ ಅನ್ನಿಸ್ತಾ ಇದೆ. ಇದರಲ್ಲಿ ಏನೋ ಸುಹಾಸಿನಿ ಸಂಚಿದೆ. ಅವಳಿಗೆ ಕೆಟ್ಟ ಕನಸು ಬಿದ್ದು ಅದರ ಪರಿಹಾರ ಅಂತ ಹೋಮ ಮಾಡಿಸೋದು ಅಂದ್ರೇನು? ಆರ್ತಿ ಜೊತೆ ಏನೋ ಮಸಲತ್ ನಡೆಸ್ತಾ ಇದ್ದಾಳೆ. ಅಮೂಲ್ಯ ಮೇಡಮ್. ಏನ್ರಿ, ಯಾಕೆ ಹಿಂಗೆ ಓಡ್ ಬರ್ತಿದ್ದೀರಾ? ಅಯ್ಯೋ, ಅದೇನು ಅಂತ ಹೇಳಿ. ಏನು ಅನ್ಕೊಂಡಿದ್ರು ಅದನ್ನೇ ಹೇಳಿ. ಮೇಡಮ್, ನೀವೊಳ್ಳೆ ನಿಮ್ಮ ಪೊಸಿಷನ್ಗೆ ನಾಳೆ ಬಾಸು ಬೇರೆಯವ್ರನ್ನ ಇಂಟರ್ವ್ಯೂಗೆ ಬರೋಕೆ ಹೇಳಿದ್ದಾರೆ, ಅದನ್ನೇ ಹೇಳಕ್ ಬಂದೆ. ಇಂಟರ್ವ್ಯೂ ಕರೆದ್ರೆ ಅದಕ್ಕೆ ನಾನೇನು ಮಾಡಲಿ? ಕರೆದ್ರೆ ಕರೀಲಿ ಬಿಡಿ, ಅವ್ರ ಆಫೀಸು ಅವ್ರ ಇಷ್ಟ. ಹೌದು, ಇದು ಅವ್ರ ಆಫೀಸೇ, ಆದ್ರೆ ಬಾಸು ನಿಮಗೂ ಬರೋಕೆ ಹೇಳಿದ್ದಾರೆ, ಅದಕ್ಕೆ ನೀವು ಬನ್ನಿ. ನನ್ನನ್ನು ಯಾಕೆ ಬರೋದಕ್ಕೆ ಹೇಳ್ತಾನೆ? ಓ, ನನ್ನ ಜಾಗಕ್ಕೆ ಬೇರೆ ಯಾರೋ ಬರ್ತಿದ್ದಾರೆ ನೋಡಿ ಹೊಟ್ಟೆ ಉರ್ಕೋ ಅಂತನಾ? ಅದೇ ಅಲ್ವಾ ನಿಮ್ಮ ಬಾಸ್ ಪ್ಲಾನು. ನಾನು ಹೊಟ್ಟೆ ಉರ್ಕೊಳ್ಳೋ ಮಗಳಲ್ಲ, ಹೊಟ್ಟೆ ಉರ್ಸೋ ಮಗಳು. ಹಾಗಂತ ನಿಮ್ಮ ಬಾಸಿಗೆ ಹೋಗಿ ಹೇಳಿ. ಅದು ಹಾಗಲ್ಲ ಮೇಡಮ್, ಬಾಸು ನಿಮ್ಮನ್ನ ಬರಕ್ಕೆ ಹೇಳಿರೋದು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಲಿ ಅಂತ.